ಅನುದಾನ ಅನ್ನೋದು ಪಕ್ಷಾತೀತವಾಗಿ ಎಲ್ರಿಗೂ ಕೊಡ್ತೀವಿ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೊಡ್ತೀವಿ. ಆದ್ರೆ ಎಷ್ಟು ಕೊಡ್ತೀವಿ ಅಂತ ಹೇಳಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಅತಿವೃಷ್ಟಿಗಾಗಿ ಶಾಸಕರಿಗೆ ಅನುದಾನ ಕೊಡ್ತೀವಿ. 3 ಪಕ್ಷಗಳ ಶಾಸಕರಿಗೂ ಹಣ ಕೊಡಲಾಗುತ್ತೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಕುಂಠಿತ ಆಗಿಲ್ಲ. ಅನುದಾನದ ಬಗ್ಗೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಷ್ಟ ಆಗಿದೆ, ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಅಂತೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾನು ಬಹುಶಃ ಬೆಂಗಳೂರು ನಗರದ ಬಗ್ಗೆ DK ಶಿವಕುಮಾರ್ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಹೆಚ್ಚಾಗಿ ಬೆಂಗಳೂರು ನಗರದ ಬಗ್ಗೆನೇ ಮಾನ್ಯ ಸದಸ್ಯರುಗಳು ಮಾತಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡಕ್ ಹೋಗಲ್ಲ. ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ಮಾನ್ಯ ಸದಸ್ಯರುಗಳು, ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ, ರಸ್ತೆಗಳ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ, ಸೇತುವೆಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ 8,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮಾನ್ಯ ಸದಸ್ಯಗಳಿಗೆ ಹಂಚ್ತೀನಿ. ಇವ್ರಿಗೆ ಅನುಮಾನ ಏನು ಅಂತಂದ್ರೆ, ಇವರಿದ್ದಾಗ ಕೊಡ್ಲಿಲ್ಲ, ನೀವು ಅಧಿಕಾರದಲ್ಲಿ ಇದ್ದಾಗ ಅಪೋಸಿಷನ್ ಅವ್ರಿಗೆ ಸರಿಯಾಗಿ ಕೊಡ್ಲಿಲ್ಲ. ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು. ನೀವು ಬೆಳಗಾವಿ ಕೊಟ್ಟಿದಿರಲ್ಲ, ಅದೊಂದು ಲೆಕ್ಕ ತಗೊಂಡಿ ಸಾಕು. ಬೆಳಗಾವಿ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗೊಳ್ಳಿ. ಬೆಳಗಾವಿಗೆ ಬೆಳೆ ನಷ್ಟ ಆಗಿದೆ, ಜಾನುವಾರುಗಳಿಗೆ ನಷ್ಟ ಆಗಿದೆ, ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಅಂತೆಲ್ಲ ಬಹಳ ಜನ